ಇನ್ನಾಗಲ್ಲಪ್ಪ. ಇವ್ರ ದುಡ್ಡು ಬೇಡ, ಮಣ್ಣು ಬೇಡ, ನಾನಾಯ್ತು ನನ್ನ ಊರಾಯ್ತು ಅಂತ ಇದ್ದು ಬಿಡ್ತೀನಿ. ಏನು ಈ ಲೆವೆಲ್ಗೆ ಮೆಂಟ್ಲ ಅವಳು? ಸಂಜೆ ನಿನ್ಕೋ. ಏನು ಅರ್ಜೆಂಟಲ್ಲಿದೆಯಾ? ಟಾಯ್ಲೆಟ್ಗೆ ಏನಾದರೂ ಹೋಗ್ತಿದ್ಯಾ? ಇಲ್ಲೇ ನನ್ನ ಪರ್ಸ್ನಲ್ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಾ. ಏನು ತಮಾಷೆನಾ ಸರ್? ಸರ್, ಸುತ್ತಿ ಬಳಸಿ ಕೇಳಲ್ಲ, ಡೈರೆಕ್ಟಾಗಿ ಕೇಳ್ತೀನಿ. ಇಷ್ಟು ದಿವಸ ನಾನು ನಿಮ್ಮ ಮನೇಲಿ ಇದ್ನೋ ಇಲ್ವೋ? ಇದೆಯಾ? ನೀವು ಕೊಡೋ 10 ಲಕ್ಷದಲ್ಲಿ ಅದೆಷ್ಟು ಮುರ್ಕೊಂತಿರೋ ಮುರ್ಕೊಂಡು ಮಿಕ್ಕಿರೋ ಪೇಮೆಂಟ್ ಕೊಟ್ಬಿಡಿ ಸರ್, ನಾನು ಹೊರಟೋಗ್ತೀನಿ. ಯಾಕೋ ಏನಾಯ್ತೋ ನಿಂಗೆ? ಗಂಟೆಗೆ ಒಂದ್ಸಲ ಪ್ಲೇಟ್ ಬದಲಾಯಿಸ್ತೀಯಲ್ಲೋ? ನಾನು ಪ್ಲೇಟ್ ಬದಲಾಯಿಸದೆ ಹೋದ್ರೆ ನನ್ನ ಕೈಗೆ ಪ್ಲೇಟ್ ಬರೋ ಪ್ರೋಗ್ರಾಮ್ ಇದೆ, ನನಗೆ ಅರ್ಥ ಆಗೋಯ್ತು. ಸಂಜು ಸರ್ ನೋಡು, ನೀನೀಗ ಚಕ್ರವ್ಯೂಹದ ಒಳಗಡೆ ಇದೆಯಾ. ಈ ಕೃಷ್ಣ ಹೇಳ್ದಂಗೆ ಕೇಳಬೇಕು, ಇಲ್ಲಾಂದ್ರೆ ಆಚೆ ಬರೋಕ್ಕಾಗಲ್ಲ. ಸುಮ್ಮನೆ ಏನಾಯ್ತು, ಯಾಕೆ ಹಿಂಗೆ ಹಾರಾಡ್ತಾ ಇದೆಯಾ ಹೇಳು. ಸರ್, ನಂಗೆ ಆ ಹುಚ್ಚಿ ಕಾಟ ತಡ್ಕೊಳಕ್ಕಾಗ್ತಿಲ್ಲ ಸರ್. ಯಪ್ಪ, ದಯವಿಟ್ಟು ನನ್ನ ಅವಳಿಂದ ಕಾಪಾಡಿ ಸರ್. ಅಲ್ಲ ಸರ್, ಮನೇಲಿದ್ರೆ ಬಂದು ರೋದನೆ ಕೊಡ್ತಾಳೆ ಅಂತ ಆಚೆ ಹೋದ್ರೆ ಅಲ್ಗೂ ಬಂದು ಚಿನ್ನ ರನ್ನ ನಾನೇ ನಿನ್ನನ್ನು ಮದುವೆ ಆಗೋದು ಅಂತ ತಲೆ ತಿಂತಾಳೆ ಸರ್. ಮೈ ಮೇಲೆ ಬೇರೆ ಬೀಳ್ತಾಳೆ. ನನಗೇನು ಬೇಡ ಸರ್, ನನಗೆ ಬರಬಾರ್ದೆಲ್ಲ ಬಂದ್ಬಿಡೋದು ಬಾಯಿಗೆ. ನೋಡಿ ಸರ್, ನಂಗೆ ತಲೆ ಕೆಟ್ಟರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸಂಜು ಕೂಲಾಗಿರು, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಸರ್, ನೀವು ಕೊಟ್ಟಿರೋ ಮಾತಕ್ಕೆ ತಪ್ತಿದ್ದೀರಾ ಅನ್ಸತ್ತೆ ನನಗೆ. ಅಲ್ಲ ಸರ್, ಆ ಹುಡುಗಿ ಹಿಂಸೆ ಕೊಡ್ತಿರೋದು ನಿಮ್ಗೆ ಗೊತ್ತೋ ಇಲ್ವೋ? ಗೊತ್ತು ತಾನೆ, ಮತ್ತೆ ಯಾಕೆ ಸರ್ ಸುಮ್ಮನೆ ಕೂತಿದ್ದೀರಾ? ಎಲ್ಲದಕ್ಕೂ ಟೈಮ್ ಬರಬೇಕು ಸಂಜು. ಅದೇ ಯಾವಾಗ ಬರುತ್ತೆ? ಆ ಹುಚ್ಚಿ ಜೊತೆ ಮದುವೆ ಆದ್ಮೇಲೆ? ನೋಡು, ಅರ್ಥ ಮಾಡ್ಕೊ. ನಿನಗೆ ಎಷ್ಟು ಅರ್ಜೆಂಟ್ ಇದೆಯೋ ಅದಕ್ಕಿಂತ 1000 ಪಾಲು ಅರ್ಜೆಂಟ್ ನನಗಿದೆ, ಗೊತ್ತಾಯ್ತಾ? ಈಗ ಸಡನ್ ಆಗಿ ಅಂಜಲಿ ಹತ್ರ ಹೋಗ್ಬಿಟ್ಟು ನೀನು ಆದಿತ್ಯನ ಜೊತೆ ಓಡಾಡಬೇಡ, ಅವನ್ನ ಮದುವೆ ಆಗಬೇಡ ಅಂತ ಹೇಳಿದ್ರೆ ಪ್ರಾಬ್ಲಮ್ ಎಲ್ಲ ಸರಿ ಹೋಗ್ಬಿಡುತ್ತಾ? ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ನನ್ನ ಏನು ಮಾಡು ಅಂತೀರಾ ಸರ್? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಷ್ಟೇ. 1-2 ದಿನದ ಮಟ್ಟಿಗೆ ಮ್ಯಾನೇಜ್ ಮಾಡು. ಅವಳು ಲವ್ ಮಾಡ್ತಾ ಇರೋ ಥರ ಕಾಗೆ ಹಾರಿಸ್ತಾ ಇರೋ ಅಷ್ಟರಲ್ಲಿ ನಾನು ಅದಕ್ಕೊಂದು ಗತಿ ಕಾಣಿಸ್ತೀನಿ. ಏನು ಕಾಣಿಸ್ತಿರೋ ಏನು? ಇಷ್ಟು ದಿನಾನೇ ಏನೂ ಮಾಡೋಕ್ಕಾಗಲಿಲ್ಲ, ಈಗೇನು ಸರಿಗೆ ಹೋಗುತ್ತಾ? ಇನ್ನೂ ಈ ನರಕದಲ್ಲಿ ಎಷ್ಟು ದಿವಸ ಇರಬೇಕಪ್ಪ? ಏಯ್ ನಿಂತ್ಕೋ. ಹೋಗಿ ಸರ್. ಪಾಪ ಸೀರಿಯಸ್ ಆಗಿ ತಲೆ ಕೆಡಿಸ್ಕೊಂಡಿದ್ದಾನೆ, ಏನಾದರೂ ಮಾಡಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಸಂಸ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್